Hi friends, welcome back to the channel. Today let's make one simple and all-time everybody's favorite recipe, that is dry gobi Manchurian. Let's start with the recipe now. ಫಸ್ಟು ನಾನು ಗೋಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಾಲ್ಟ್ ವಾಟ್ರಲ್ಲಿ ಸೋಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬೌಲಲ್ಲಿ ಹಾಫ್ ಕಪ್ ಮೈದಾ, ಹಾಫ್ ಕಪ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ನೆಕ್ಸ್ಟು ಫ್ಲೇವರ್ಗೋಸ್ಕರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು ಹಾಫ್ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಒಂದು ಮೀಡಿಯಮ್ ಥಿಕ್ ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಕೊಂಡಿದ್ದೀನಿ. ನೆಕ್ಸ್ಟು ಕಟ್ ಮಾಡಿರೋ ಗೋಬಿನ ಬಾಯ್ಲಿಂಗ್ ವಾಟ್ರಲ್ಲಿ ಹಾಕ್ಬಿಟ್ಟು ಅದಕ್ಕೊಂದು ಸ್ಪೂನ್ ಸಾಲ್ಟ್ ಹಾಕಿ 1 ಮಿನಿಟ್ ಬಾಯ್ಲ್ ಮಾಡಿಬಿಟ್ಟು ತಕ್ಕೊಂಡಿದ್ದೀನಿ. ಅದಕ್ಕೆ ಕೋಲ್ಡ್ ವಾಟ್ರ್ ಹಾಕ್ಬಿಟ್ಟು ಕೂಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕೂಲಾಗಿರೋ ಗೋಬಿನ ಬ್ಯಾಟರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕೋಟ್ ಆಗಬೇಕದು ಚೆನ್ನಾಗಿ. ಈಗ ಒಂದೊಂದೇ ಕೋಟೆಡ್ ಗೋಬಿನ ಕಾದಿರೋ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿ ಅದು ಕ್ರಿಸ್ಪ್ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗಬೇಕು. ಬ್ಯಾಟರ್ ಏನಾದರೂ ಸ್ವಲ್ಪ ತೆಳ್ಳಗಿದೆ ಅಂದರೆ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಎಲ್ಲ ಗೋಬಿನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಈಗ ಒಂದು ಸ್ಮಾಲ್ ಬೌಲಲ್ಲಿ 2 ಸ್ಪೂನ್ಸ್ ಟೊಮೆಟೊ ಸಾಸು, 1 ಸ್ಪೂನ್ ಸೋಯಾ ಸಾಸು, ಒಂದು ಹಾಫ್ ಸ್ಪೂನ್ ವಿನೆಗರ್ ಹಾಕಿ ಇಟ್ಕೊಂಡಿರ್ತೀನಿ. ಒಂದು ಕಾದಿರೋ ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜಿಂಜರು, ಗಾರ್ಲಿಕ್ಕು, ಆಮೇಲೆ 2 ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 1 ನಿಮಿಷ. ಅದಾದಮೇಲೆ ಅದಕ್ಕೆ ಕಟ್ ಮಾಡಿರೋ ಆನಿಯನ್ನು ಮತ್ತು 1 ಕ್ಯಾಪ್ಸಿಕಮ್ಮು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗುವಾಗ ಅದಕ್ಕೆ 1 ಸ್ಪೂನ್ ಸಾಲ್ಟು, ಪೆಪ್ಪರ್ ಪೌಡ್ರು ಮತ್ತು ಒಂದು ಹಾಫ್ ಸ್ಪೂನು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿರೋ ಸಾಸನ್ನು ಹಾಕ್ಬಿಡ್ಬೇಕು. ನೆಕ್ಸ್ಟು 2 ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಲರಿ ಮಾಡ್ಕೊಂಡಿದ್ದೀನಿ ಈ ಥರ. ಅದನ್ನು ಈ ಮಿಕ್ಸ್ಚರ್ಗೆ ಹಾಕ್ತೀನಿ. ಇದನ್ನು ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಕರೆದಿಟ್ಕೊಂಡಿರೋ ಗೋಬಿನ ಇದಕ್ಕೆ ಹಾಕಬೇಕು. ಗೋಬಿನ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೋಟ್ ಆಗೋ ತನಕ ಸಾಸೆಲ್ಲ. ಆಮೇಲೆ ಅದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅಥವಾ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ. ಮೇಲೆ ಬೇಕಾದರೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿ ಗಾರ್ನಿಷ್ ಮಾಡ್ಬೋದು. ಈಗ ಡ್ರೈ ಸ್ಟೈಲ್ ಗೋಬಿ ಮಂಚೂರಿಯನ್ is ready to serve. Thank you for watching. Follow SKC recipes for more such videos.